ಈ ಮೂಡ ಗದ್ದಲ ಸಿಎಂಗೆ ಸಂಕಷ್ಟ ಏನೋ ನಿಜ, ಆದರೆ HDKಯು ಟಾರ್ಗೆಟ್ ಆಗ್ತಾ ಇದ್ದಾರೆ. 2007ರ ಹಳೆ ಗಣಿ ಕೇಸ್ಗೆ ಮರುಜೀವ ಸಿಕ್ಕಿದ್ದು ಸಂಕಟಕ್ಕೆ ಬೀಳಿಸಿದೆ. ಕುಮಾರಸ್ವಾಮಿ ಅಶ್ವಮೇಧ ಯಾಗಕ್ಕೆ ಬ್ರೇಕ್ ಹಾಕಿದೆ. ಇದರಿಂದ ಇನ್ನೂ ನಾವು ಸ್ಟ್ರಾಂಗ್ ಆಗ್ತಾ ಇದೀವಿ. ಇಶ್ಯೂ ಮಾಡಕ್ ಕೊಟ್ಟಿದ್ದಾರೆ. ಒಬ್ಬ ಚಾರ್ಜ್ ಶೀಟ್ ಇರೋರು ಮಂತ್ರಿಯಾಗಿ ಮುಂದುವರಿಬೋದಾ? ಮುಖ್ಯಮಂತ್ರಿಗಳು ಆಗಿದ್ದಂತ ಸಂದರ್ಭದಲ್ಲಿ ಅಧಿಕಾರ ನೀನು ದುರುಪಯೋಗ ಮಾಡ್ಕೊಂಡಿದ್ಯಾ ಅಂತ ಲೋಕಾಯುಕ್ತ ತನಿಖೆ ಮಾಡಿ ಕಳಿಸಿದ್ರೆ ಗವರ್ನರ್ ಸಾಹೇಬ್ರೆ ಯಾಕೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ಲಿಲ್ಲ? ಹೌದು, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂದ್ರೆ ಧಾರಾಳವಾಗಿ ಕೊಡ್ತೀನಿ. ಮನಸ್ಸು ಮಾಡಿದ್ರೆ ಇವೆಂತವ ಕೇಸ್ಗಳು ಇದ್ವಲ್ಲ, ಇವೆಲ್ಲ ಮುಚ್ಚಾಕಿಸ್ಲಿಕ್ಕೆ ಆಗ್ತಿರ್ಲಿಲ್ವ ನನ್ನ ಕೈಲಿ? ಪಾಪ ಈ ಕೆದಿಕೊಂಡು ಕೂತಿದಿರಲ್ಲ. ಒಬ್ಬರ ವಿರುದ್ಧ ಮತ್ತೊಬ್ಬರ ಕೌಂಟರ್ ಕುಸ್ತಿ. ಅತ್ತ ಸಿದ್ದು, ಇನ್ನೊಂದ್ ಕಡೆ ಡಿಕೆಶಿ. ಈ ಇಬ್ಬರು ಅತಿರಥರ ಜೊತೆ ಏಕಕಾಲಕ್ಕೆ ಬ್ಯಾಲೆನ್ಸಿಂಗ್ ಫೈಟ್ ಮಾಡೋದು ಮಹಾರಥಿ ಈ ದಳಪತಿ. ಬಿಜೆಪಿ ವಿಪಕ್ಷವಾದ್ರೂ ರಾಜ್ಯದಲ್ಲಿ ಅಸಲಿ ವಿಪಕ್ಷ ನಾಯಕ ಅದು HDK ಅನ್ನೋ ವಾತಾವರಣ ಇದೆ. ಮೂಡ ಹಗರಣದಲ್ಲಿ ಸಿದ್ದು ತಲೆದಂಡಕ್ಕೆ ದಂಡೆತ್ತಿ ಬಂದ ಪಾದಯಾತ್ರೆಗೆ ಸಾರಥ್ಯ ಕೊಟ್ಟ HDKಗೆ ಗಣಿ ಅಕ್ರಮ ದಿಢೀರ್ ಹೆಗಲೇರಿದೆ. ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ಅಬ್ಸರ್ವೇಷನ್ ನಲ್ಲಿ HDK. ಆರೋಪ ಮುಕ್ತವಾಗುವವರೆಗೂ ಕೇಂದ್ರದಲ್ಲಿ HDK ಸೈಲೆಂಟ್. ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯಲ್ಲಿ ಮೇನ್ ಹೈಲೈಟ್ ಆಗಿರೋದೇ ಮಾಜಿ ಸಿಎಂ ಹಾಲಿ ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ. ಮಾತಿನ ಡಿಚ್ಚಿ, ಡೈಲಾಗ್ಗಳ ಗುನ್ನ, ಹಸ್ತ ದಳಪತಿ ನಡುವೆ ಟೀಕೆ ಟಿಪ್ಪಣಿಗಳ ಕದನ ತಾರಕಕ್ಕೇರಿಸಿತ್ತು. ಆದ್ರೆ ರಾಷ್ಟ್ರ ಮಟ್ಟದಲ್ಲಿ ಇಬ್ಬರ ನಡುವಿನ ಜಗಳ ಕೂಸು ಬಡವಾಯ್ತು ಅನ್ನೋ ಹಾಗೆ HDK ಬಲಿಯಾಗ್ತಾರಾ ಅನ್ನೋ ಚರ್ಚೆ ಇದೆ. ಈ ಚರ್ಚೆಗೆ ಕಾರಣ ನಿನ್ನೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೀಡಿದ್ದ ಹೇಳಿಕೆ. ಕುಮಾರಸ್ವಾಮಿ ಅವರ ತಲೆದಂಡ ಆಗುವಂತದ್ದು ಈ ಒಂದು ರಾಜ್ಯಪಾಲರ ಒಂದು ತೀರ್ಮಾನದಿಂದ ಬಹುಶಃ ಬಿಜೆಪಿಯವರು ಕುಮಾರಸ್ವಾಮಿನ ತೆಗೆಯೋದಕ್ಕೆ ಮಾಡಿದ್ರು ಅಂತ ಕೂಡ ನಂಗೆ ಅನ್ಸುತ್ತೆ. ಯಾಕಂದ್ರೆ ಮೊದಲೇ ಅವರು ಈ JDS ನ ಮುಗಿಸ್ಬೇಕು ಅಂತ ಇದ್ರು ಬಿಜೆಪಿ. ಈಗ ಅವರು ಈ ರೀತಿಯಾದಂತ ದಾರಿ ಹುಡುಕಿ ಕುಮಾರಸ್ವಾಮಿನ ತೆಗೆಯತಕ್ಕಂತ ಒಂದು ಸನ್ನಿವೇಶಕ್ಕೆ ಬಿಜೆಪಿಯವರೇ ತಗೊಂಡ್ಬರ್ತಾ ಇದ್ದಾರೆ. HD ಕುಮಾರಸ್ವಾಮಿ ಅಶ್ವಮೇಧ ಯಾಗಕ್ಕೆ ಬಿತ್ತ ಬ್ರೇಕ್. HDK ವೇಗಕ್ಕೆ ಬ್ರೇಕ್ ಹಾಕಿದ ಲೋಕ ಪ್ರಾಸಿಕ್ಯೂಷನ್ ಅಸ್ತ್ರ. ಅಂದ್ಹಾಗೆ ದಾಖಲೆಗಳ ಶೂರ ಕುಮಾರಸ್ವಾಮಿಗೆ ಅಕ್ರಮ ಗಣಿಗಾರಿಕೆ ಅನುಮತಿ ಆತಂಕ ಹೆಚ್ಚಿಸಿದೆ. ಪ್ರಧಾನಿ ಸಂಪುಟದಲ್ಲಿ ಪ್ರಬಲ ಖಾತೆ ಗಿಟ್ಟಿಸಿಕೊಂಡು ಪ್ರಭಾವಿಯಾಗಿದ್ದ ಕುಮಾರಸ್ವಾಮಿ ವೇಗಕ್ಕೆ ಲೋಕಾಯುಕ್ತ SIT ಬಿಟ್ಟ ಪ್ರಾಸಿಕ್ಯೂಷನ್ ಅಸ್ತ್ರ ಬ್ರೇಕ್ ಹಾಕಿಸಿದೆ. ಸದ್ಯ ದೆಹಲಿ ಮಟ್ಟದಲ್ಲಿ HDK ಕೊಂಚ ಅಬ್ಸರ್ವೇಷನ್ ನಲ್ಲಿದ್ದಾರೆ. ಆರೋಪ ಮುಕ್ತವಾಗುವವರೆಗೂ ಕೇಂದ್ರದಲ್ಲಿ HDK ಮೌನಾಗ್ನಿಯಾಗಲಿದ್ದಾರೆ. ಅಷ್ಟಕ್ಕೂ HDK ಸೈಲೆಂಟ್ಗೆ ಹಲವು ಕಾರಣಗಳು ಇವೆ. ಅಕ್ರಮ ಗಣಿಗಾರಿಕೆ ಅನುಮತಿ ನೀಡಿರುವ ಆರೋಪ ಕೇಂದ್ರ ಸಚಿವ HDKಗೆ ಎದೆ ಬಡಿತ ಹೆಚ್ಚಿಸಿದೆ. ರಾಷ್ಟ್ರ ಮಟ್ಟದಲ್ಲಿ ಕುಮಾರಸ್ವಾಮಿಗೆ ಮುಖಭಂಗವಾಗುವಂತ ಭಯ ಕಾಡ್ತಿದೆ. ಒಂದ್ ವೇಳೆ ಪ್ರಾಸಿಕ್ಯೂಷನ್ಗೆ ಕೊಟ್ರೆ ಸಚಿವ ಸ್ಥಾನ ಕೈತಪ್ಪುವ ಆತಂಕ ಎದುರಾಗಿದೆ. ಹಾಗೇನಾದ್ರೂ ಕೇಂದ್ರ ಸಚಿವ ಸ್ಥಾನ ಕೈತಪ್ಪಿದ್ರೆ ರಾಜ್ಯದಲ್ಲಿ ಹಿಡಿತ ತಪ್ಪುವಂತ ಭೀತಿಯಲ್ಲಿ HDK ಹೊಯ್ದಾಡ್ತಿದ್ದಾರೆ. ಅಲ್ಲದೆ ಈವರೆಗೆ ಉಳಿಸಿಕೊಂಡು ಬಂದಿರುವ ಪಕ್ಷದ ವರ್ಚಸ್ಸು ಕಡಿಮೆಯಾಗೋ ಟೆನ್ಷನ್ ಕುಮಾರಸ್ವಾಮಿಯನ್ನ ಆವರಿಸಿದೆ. ಈಗಾಗಲೇ ರಾಜ್ಯದಲ್ಲಿ ಬಿಜೆಪಿ ನಾಯಕರಿಂದ ಹೈಕಮಾಂಡ್ ಪ್ರಕರಣಕ್ಕೆ ಸಂಬಂಧಿಸಿದ ವರದಿಯನ್ನ ಪರಿಶೀಲಿಸಿದೆ. ಈ ಮಧ್ಯೆ ಆತಂಕಗಳನ್ನೇ ಹೊತ್ತಿರುವ ಕುಮಾರಸ್ವಾಮಿ ಇವತ್ತು ದೇವೇಗೌಡರ ಜೊತೆ ಡೆಲ್ಲಿ ಫ್ಲೈಟ್ ಹತ್ತಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಬಿಜೆಪಿ ಹೈಕಮಾಂಡ್ ಭೇಟಿ ಮಾಡುವ ಸಾಧ್ಯತೆ ಇದೆ ಅಂತ ಗೊತ್ತಾಗಿದೆ. ಒಟ್ಟಾರೆ ಪ್ರಕರಣದ ಕ್ಲೀನ್ ಚೀಟ್ ಪಡೆಯುವ ತನಕ ಮೋದಿ ಸರ್ಕಾರದಲ್ಲಿ HDK ವನವಾಸಕ್ಕೆ ತೆರಳ್ತಾರ ಅನ್ನೋ ಚರ್ಚೆಗಳು ಶುರುವಾಗ್ಬಿಟ್ಟಿವೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.